ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ತೆಗಿತಾ ಇದ್ದೇನೆ. ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದರೆ ನಿಮಗೆ ಡಿವೈನ್ ಮೆಸೇಜ್ ಪ್ಲಸ್ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿ ಇಲ್ಲಿ ತೆಗಿತಾ ಇದ್ದೇನೆ. ಇದು ಜನರಲ್ ರೀಡಿಂಗ್, ಐಸಿ ಗೈಡೆನ್ಸ್ ಆಗಿ ತಗೊಳ್ಳಿ. ಇಲ್ಲಿ ಡಿವೈನ್ ಮ್ಯಾಸ್ಕುಲೈನ್ ತೆಗಿತಿದ್ದೇನೆ, ಇದು ಡಿವೈನ್ ಫೆಮಿನೈನ್ ತೆಗಿತಿದ್ದೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ನಿಮ್ಮ ಮ್ಯಾಸ್ಕುಲೈನ್ ಇದ್ರೂ ಇರ್ಬೋದು ಅಥವಾ ನಿಮ್ಮ ಫೆಮಿನೈನ್ ಇದ್ರೂ ಇರ್ಬೋದು. ಎರಡು ಕಾರ್ಡ್ ತೆಗಿತಿದ್ದೇನೆ, ಮ್ಯಾಸ್ಕುಲೈನ್ಗೆ 2, ಫೆಮಿನೈನ್ಗೆ 2. ಮ್ಯಾಸ್ಕುಲೈನ್ ಎನರ್ಜಿಗೆ ಡಿವೈನ್ ಮೆಸೇಜ್, ಇದು ಫೆಮಿನೈನ್ ಎನರ್ಜಿಗೆ. ಅವೇರ್ನೆಸ್, ಕ್ಲಿಯರ್ ವಿಷನ್. ಇಲ್ಲಿ ನಿಮಗೆ ಡಿವೈನ್ ಮೆಸೇಜ್ ಏನು ಬಂದಿದೆ ಅಂತ ಹೇಳಿ ನೋಡುವ. ಯುನಿಫಿಕೇಶನ್, ಅಲೈನಿಂಗ್ ವಿತ್ ಅಬಂಡೆನ್ಸ್. ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿದು ಮೆಸೇಜ್ ನಿಮಗೆ ಕ್ವೀನ್, ಡಿವೈನ್ ಫೆಮಿನೈನ್. ಯುನಿಫಿಕೇಶನ್ ಮತ್ತು ಕ್ವೀನ್, ಡಿವೈನ್ ಫೆಮಿನೈನ್, ಮ್ಯಾಸ್ಕುಲೈನ್ ಎನರ್ಜಿ ನಿಮ್ಮದು. ನಿಮಗೆ ಡಿವೈನ್ ಏನು ಹೇಳ್ತಾರೆ ಅಂತೇಳಿ ನೋಡುವ. ಡಿವೈನ್ ಮ್ಯಾಸ್ಕುಲೈನ್, ನೀವು ಇದು ಎನರ್ಜಿ ಬೇಸಿಸ್ ಇರ್ತದೆ. ನೀವು ನೋಡ್ತಿರೋರು ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಇದು ನೀವು ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿ ಹೇಳ್ತಿದ್ದೇನೆ. ನೀವೊಂಥರ ಡಿವೈನ್ ಮ್ಯಾಸ್ಕುಲೈನ್ ನೀವೇನಿದ್ದೀರಾ, ನೀವೀಗ ಡಿವೈನ್ ಫೆಮಿನೈನ್ ಎನರ್ಜಿಗೆ ಹೋಗೋರಿದ್ದೀರಿ ಇಲ್ಲಿ. ಅಂದರೆ ಫ್ರಮ್ ಹೆಡ್ ಟು ಹಾರ್ಟ್ ನಿಮ್ಮದು ಇಲ್ಲಿ ಎನರ್ಜಿ ಡಿಸೆಂಡ್ ಆಗ್ತಾ ಇದೆ. ಅಂದರೆ ನೀವು ತುಂಬ ಕಂಪ್ಯಾಷನ್ಗೆ ಬರ್ತಿದ್ದೀರಿ ಒಂಥರ. ಅಂದರೆ ನೀವೊಂಥರ ಇಷ್ಟು ತನಕ ನೀವು ತುಂಬ ಅಂದರೆ ತುಂಬ ಲಾಜಿಕಲ್ ಇರ್ಬೋದು. ಈಗ ಒಂಥರ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ, ಪ್ರೀತಿ ಬರ್ತಾ ಇದೆ ನಿಮ್ಮ ಮನಸ್ಸಲ್ಲಿ. ಅಂದರೆ ನೀವೀಗ ಡಿವೈನ್ ಫೆಮಿನೈನ್ ಎನರ್ಜಿ ರಿಸೀವ್ ಮಾಡ್ತಿದ್ದೀರಿ. ಅಂದರೆ ನೀವು ಈಗ ವರ್ಕ್ ಮಾಡ್ತಿರ್ಬೋದು, ನಿಮ್ಮ ಫೆಮಿನೈನು ವರ್ಕ್ ಮಾಡಿರ್ಬೋದು. ನೀವು ಇಷ್ಟೆಲ್ಲ ಇಂಪ್ರೂವ್ ಆಗಬೇಕಿದ್ರೆ ನಿಮ್ಮ ಫೆಮಿನೈನ್ ವರ್ಕ್ ಮಾಡಿರಲೇಬೇಕು ಇಲ್ಲಿ. ಸೊ ನಿಮ್ಗೊಂಥರ ಅಬಂಡೆನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದಲೇ ಇದು. ಅಂದರೆ ನೀವು ಈ ಹಿಂದೆ ನಿಮ್ಗೇನೋ ಒಂದು ಪಾಸ್ಟ್ ಬಿಲೀಫ್, ಒಂದೇನು ಹೇಳ್ತಾರೆ, ಫಾಲ್ಸ್ ಬಿಲೀಫ್ ಇರ್ಬೋದು ನಿಮಗೆ ಜೀವನದಲ್ಲಿ, ಅಥವಾ ನಿಮ್ಮ ರಿಲೇಷನ್ಶಿಪ್ ಮೇಲೆ, ಅಥವಾ ಈ ಇದರ ಮೇಲೆ ಏನೋ ಒಂದು ಪಾಸ್ಟ್ ಬಿಲೀಫ್ ಇರ್ಬೋದು. ಅದೆಲ್ಲ ಹೋಗ್ತಾ ಇದೆ. ನೀವೀಗ ಅಬಂಡೆನ್ಸ್, ಅಲೈನಿಂಗ್ ವಿತ್ ಅಬಂಡೆನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ನಿಮ್ಮ ಸೋಲ್ ಜೊತೆ ಮರ್ಜ್ ಆಗ್ತಿದ್ದೀರಿ, ಯುನಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗಿ ನೀವು ಈಗ ಫೆಮಿನೈನ್ ಎನರ್ಜಿಗೆ ಬರ್ತಿರ್ಬೋದು. ಅಂದರೆ ಇಲ್ಲಿ ಡಿವೈನ್ ಫೆಮಿನೈನ್ ಮತ್ತು ಮೆಸ್ಕುಲೈನ್ ಎನರ್ಜಿ ಎರಡೂ ಮರ್ಜ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮ ಬೆಸ್ಟ್ ವರ್ಷನ್ಗೆ ಬನ್ನಿ ಅಂತ ಹೇಳಿ ಇಲ್ಲಿ. ನೀವು ನಿಮ್ಮ ಬೆಸ್ಟ್ ವರ್ಷನ್ಗೆ ಬನ್ನಿ. ಇಲ್ಲಿ ಸೋಲ್ ಮರ್ಜಿಂಗ್ ಆಗ್ತಿರ್ಬೋದು ನಿಮ್ಮದು. ಯೂನಿವರ್ಸ್ ಹೇಳ್ತಿದ್ದಾರೆ ಯುನಿಫಿಕೇಶನ್, ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಮೋಸ್ಟ್ಲಿ ಹೋಲಿ ಟ್ರಿನಿಟಿ ಇದೆ. ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ ನಿಮ್ಮದು. ತುಂಬ ಬ್ಯಾಲೆನ್ಸ್ ಆಗಿದ್ದೀರಿ ನಿಮ್ಮ ಜೀವನದಲ್ಲಿ. ನಿಮ್ಮ ಎನರ್ಜಿ ತೆಗಿತಿದ್ದೇನೆ. ಮ್ಯಾಸ್ಕುಲೈನ್, ಓಪನ್ ಯುವರ್ ಹಾರ್ಟ್. ಕಾರ್ಡ್ತಿದ್ದೇನೆ. ಪ್ರೆಗ್ನೆನ್ಸಿ, ಟ್ರಾವೆಲಿಂಗ್ ಆ್ಯಂಡ್ ಡೇಟಿಂಗ್. This could be the one. Kids, express your love. Twin flame is not ready. Bottom of the deck. Mostly ನಿಮ್ಮ ಟ್ವಿನ್ ಫ್ಲೇಮ್ ಈಗ ರೆಡಿ ಆಗದೆ ಇದ್ದಿರ್ಬೋದು. ನೀವು ಫೆಮಿನೈನ್ ಎನರ್ಜಿಯಲ್ಲಿ ಇದ್ರೂ ಸೊ ನಿಮ್ಮ ಹಾರ್ಟ್ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ನೀವು ಅವರಿಗೆ ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಹೇಳಿ. ಅಂದರೆ ಮೋಸ್ಟ್ಲಿ ನಿಮ್ಮ ಜೊತೆ ಅವರು ಮಿಂಗಲ್ ಆಗಲಿಕ್ಕೆ ನಿಮ್ಮ ಟ್ವಿನ್ ಫ್ಲೇಮ್ ಈಗ ರೆಡಿ ಆಗದೆ ಇದ್ದಿರ್ಬೋದು. ಸೊ ನಿಮ್ಮ ಹಾರ್ಟ್ ಓಪನ್ ಮಾಡಿ, ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ನೀವು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ನಿಮ್ಮ ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಎಲ್ಲ ಕಡೆ. ಸೊ ಅವರಿಗೆ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ಇಂಟೆನ್ಷನ್ ಏನಿದೆ ಅಂತ ಹೇಳಿದರೆ, ಅವರನ್ನು ಮ್ಯಾರೇಜ್ ಆಗೋದು, ಅವ್ರ ಜೊತೆ ಫ್ಯಾಮಿಲಿ ಇದೆ, ಅಂದರೆ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿ. ಮತ್ತು ನಿಮ್ಗೆ ಏನಾದರೂ ಅವ್ರ ಜೊತೆ ಟ್ರಾವೆಲಿಂಗ್ ಮಾಡೋದು, ಅಥವಾ ದೂರ ಕಡೆ ಅಂದರೆ ಹೀಗೆ ಒಂದು ಪಿಕ್ನಿಕ್ ಹೋಗೋದು ಏನಾದರೂ ಇದ್ದಿರ್ಬೋದು, ಅಥವಾ ಡೇಟಿಂಗ್ ಮಾಡೋದಿರ್ಬೋದು, ಅಥವಾ ನೀವು ದೂರದಿಂದ ಟ್ರಾವೆಲ್ ಮಾಡಿ ಇವರಿಗೆ ಬಂದು ಪ್ರಪೋಸ್ ಮಾಡ್ಬೋದು ಇಲ್ಲಿ. ದಿಸ್ ಕುಡ್ ಬಿ ದ ಒನ್ ಅಂತ ಹೇಳಿ. ಅಂದರೆ ನೀವಿಬ್ಬರು ಒಂದಾಗ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿ ನಿಮಗೆ ಟ್ಯಾರೋಟಿನ್ ತೆಗಿತಿದ್ದೇನೆ. ಮ್ಯಾಸ್ಕುಲೈನ್ಗೆ
ಹೋಲಿಕೆ ಫ್ರೆಂಡ್ಸ್, 2 ಆಫ್ ಫ್ರೆಂಡ್ಸ್. ಇಲ್ಲಿ ಈ ಮ್ಯಾಸ್ಕುಲೈನ್ ಈಗ ಯಾವ ಎನರ್ಜಿಯಲ್ಲಿ ಇದೆ ಅಂತ ಹೇಳಿ ನಿಮ್ಮ ಹತ್ರ, ನೀವೀಗ ನಿಮ್ಮ ಹಿಂದಿನ ಟಾಕ್ಸಿಕ್ ರಿಲೇಷನ್ಶಿಪ್ ಇರ್ಬೋದು, ಟಾಕ್ಸಿಕ್ಸ್ ಎನರ್ಜಿ ಇರ್ಬೋದು, ಎಲ್ಲವನ್ನು ನೀವು ರಿಲೀವ್ ಮಾಡ್ತಿದ್ದೀರಿ. ಮೋಸ್ಟ್ಲಿ ನೀವೊಂಥರ ಹೋಲಿ ಕಿಂಗ್ ಆಗ್ತಿದ್ದೀರಿ. ಅಂದರೆ ನೀವೊಂಥರ ಈಗ ತುಂಬ ನಿಮಗೆ ಈ ಜರ್ನಿ ಬಗ್ಗೆ ಗೊತ್ತಾಗಿರ್ಬೋದು. ಸೊ ನಿಮಗೆ ಸೋಲ್ ಪರ್ಪಸ್ ಗೊತ್ತಾಗಿರ್ಬೋದು ಕೆಲವರಿಗೆ. ಅಂದರೆ ನೀವು ಯಾಕೆ ಬಂದಿದ್ದೀರಿ ಭೂಮಿ ಮೇಲೆ, ಅಂದರೆ ನಿಮ್ಮ ಉದ್ದೇಶ ಏನು, ಭೂಮಿ ಬಂದಿರೋ ಉದ್ದೇಶ ಏನು ಅಂತ ಗೊತ್ತಾಗಿರ್ಬೋದು. ನಿಮ್ಮ ಫೆಮಿನೈನ್ ಬಗ್ಗೆ ನಿಮಗೆ ಈಗ ಗೊತ್ತಾಗಿರ್ಬೋದು. ಅಂದರೆ ನಿಮ್ಮ ಫೆಮಿನೈನ್ ಮೋಸ್ಟ್ಲಿ ಈಗ ನೀವು ಈ ಹಿಂದೆ ನಿಮ್ಮ ಫೆಮಿನೈನ್ ಬಗ್ಗೆ ನೀವು ಅಷ್ಟು ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದಿರ್ಬೋದು, ಅಥವಾ ನಿಮಗೆ ಈ ಜರ್ನಿ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಈಗ ಒಂಥರ ನಿಮ್ಮ ಫೆಮಿನೈನ್ ನೀವು ಒಂಥರ ನಿಮ್ಮ ಫೆಮಿನೈನನ್ನು ನೀವು ಕ್ವೀನ್ ಥರ ನೋಡ್ತಿದ್ದೀರಿ. ಅಂದರೆ ಮೋಸ್ಟ್ಲಿ ನೀವು ಪಾರ್ಟ್ನರ್ಶಿಪ್ ಬಗ್ಗೆ ನೋಡ್ತಿರ್ಬೋದು, ಅವರಿಗೆ ಆಫರ್ ಏನಾದರೂ ಕೊಡಬೇಕು ಅಂತ ನೀವು ಆಲೋಚನೆ ಮಾಡ್ತಿರ್ಬೋದು. ಡಿವೈನ್ ಮ್ಯಾಸ್ಕುಲೈನ್ ಇಲ್ಲಿ ಓಪನ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ. ಎಸ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, 3 ಆಫ್ ಚಾಲಿಸಸ್. ಇಲ್ಲಿ ತುಂಬ ಎಂಜಾಯ್ಮೆಂಟ್ ಇದೆ, ತುಂಬ ಇಮೋಷ್ನಲ್ ಫುಲ್ಫಿಲ್ಡ್ ಪರ್ಸನ್ ಆಗ್ತಿದ್ದೀರಿ ನೀವು ಡಿವೈನ್ ಮ್ಯಾಸ್ಕುಲೈನ್. ತುಂಬ ನಿಮ್ಮದು ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ, ತುಂಬಾ ಸ್ಟ್ರಗಲ್ ಮಾಡಿದೆ. ನಿಮ್ಮ ಜೀವನದಲ್ಲೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಇದು ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಪ್ಲಸ್ ಫೈನಾನ್ಸಲ್ಲೂ ನೀವೊಂಥರ ಕಿಂಗ್ ಆಫ್ ಪೆಂಟಿಕಲ್ಸ್, ಅಂದರೆ ಫೈನಾನ್ಸ್ ವಿತ್ ರಿಲೇಷನ್ಶಿಪ್. ನಿಮ್ಮ ಮೋಸ್ಟ್ಲಿ ಸೆಲೆಬ್ರೇಷನ್ ಬರ್ಬೋದು, ಮ್ಯಾರೇಜ್ ಆಗ್ಬೋದು. ಇಲ್ಲಿ ಕೆಲವರು ತುಂಬ ಅಂದರೆ ಟ್ರಾವೆಲಿಂಗ್ ಮಾಡ್ಬೋದು, ಡೇಟಿಂಗ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನೀವು ತುಂಬಾ ಇಲ್ಲಿ ಸೆಲೆಬ್ರೇಷನ್ ಇದೆ, ಮದುವೆ ಆದರೂ ಆಗ್ಬೋದು ಕೆಲವರಿಗೆ ನಿಮ್ಮ ಫ್ಯಾಮಿಲಿಯ ಜೊತೆ, ಕೆಲವರಿಗೆ ರಿಯೂನಿಯನ್ ಇದೆ. ಮೋಸ್ಟ್ಲಿ ಇಲ್ಲಿ ಯಾರು ಮ್ಯಾಸ್ಕುಲೈನ್ ನೋಡ್ತಿದ್ದೀರಾ, ಇಲ್ಲಿ ನಿಮ್ಮ ಫೆಮಿನೈನ್ಗೆ ಮಕ್ಕಳಿರ್ಬೋದು ಕೆಲವರಿಗೆ, ಅವರು ಮ್ಯಾರಿಡ್ ಇರ್ಬೋದು ನಿಮ್ಮ ಫೆಮಿನೈನ್, ನೀವು ಅನ್ಮ್ಯಾರಿಡ್ ಇರ್ಬೋದು. ವಿಕ್ಟ್ರಿ ಕಡೆ ಹೋಗ್ತಾ ಇದ್ದೀರಿ ನೀವು, ಅಂದರೆ ಮೋಸ್ಟ್ಲಿ ಸಕ್ಸಸ್ ಬರ್ತಾ ಇದೆ ನಿಮಗೆ. ಮೋಸ್ಟ್ಲಿ ಫ್ಯಾಮಿಲಿ ಮ್ಯಾರೇಜ್ ಇರ್ಬೋದು ಕೆಲವರಿಗೆ. ನೀವೊಂಥರ ಅಂದರೆ ವಿಶ್ ಫುಲ್ಫಿಲ್ಡ್ ಪರ್ಸನ್ ವಿತ್ ದಿ ಕ್ಯಾರಿಯರ್, ವಿತ್ ಫೈನಾನ್ಸ್, ವಿತ್ ಫ್ಯಾಮಿಲಿ, ವಿಶ್ ಫುಲ್ಫಿಲ್ಡ್ ಪರ್ಸನ್ ಆಗ್ತಿದ್ದೀರಿ ಇಲ್ಲಿ. ಅಂದರೆ ನಿಮಗೆ ಇಲ್ಲಿ ದೇವರು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ಮ್ಯಾಸ್ಕುಲೈನ್ಗೆ. ಸೊ ಇಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ನೀವು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಹೇಳಿ. ಮೋಸ್ಟ್ಲಿ ನೀವು ಕೆಲವರು ದೂರದಿಂದ ಟ್ರಾವೆಲ್ ಮಾಡಿ ಬರ್ಬೋದು, ಫಾರಿನ್ ಇರ್ಬೋದು, ಅಥವಾ ನೀವಿರೋ ಕಡೆ ಸಮುದ್ರಗಳೆಲ್ಲ ಇದ್ದಿರ್ಬೋದು. ಇದು ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿ. ಫೆಮಿನೈನ್, ಇದು ಡಿವೈನ್ ಫೆಮಿನೈನ್ ತೆಗಿತಿದ್ದೇನೆ, ಮ್ಯಾಸ್ಕುಲೈನ್ ಮುಗಿಸ್ತಿದ್ದೇನೆ ಇಲ್ಲಿಗೆ. ಥ್ಯಾಂಕ್ ಯು. ಫೆಮಿನೈನ್, ಟೇಕ್ ಮೀ ಹೋಮ್, ಪಾತ್ವೇ ಟು ಟ್ರೂ ಲವ್, ಟ್ವಿನ್ ಫ್ಲೇಮ್ ಫೆಸಿಲಿಟೇಟರ್, ಎಕ್ಸ್ಪಾನ್ಸಿವ್ ಗ್ರೋತ್. ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾರಂತೆ, ಫೆಮಿನೈನ್ ಟೇಕ್ ಮೀ ಹೋಮ್ ಅಂದರೆ ನೀವೀಗ 1111 ನಂಬರ್ ಬಂದರೆ ನಿಜವಾದ ನೀವು ಒಂದು ನಿಮ್ಮ ಮನೆಗೆ ಹೋಗ್ತಿದ್ದೀರಿ ಅಂತ ಹೇಳಿ. ಅಂದರೆ ಟ್ರೂ ಲವ್, ನಿಮ್ಮ ಮನಸ್ಸಲ್ಲಿ ಒಂದು ಈಗ ಟ್ರೂ ಲವ್ ಬರ್ತಾ ಇದೆ. ಅಂದರೆ ಸೆಲ್ಫ್ ಲವ್, ಅನ್ಕಂಡೀಷ್ನಲ್ ಲವ್ವಲ್ಲಿ ಇದ್ದೀರಿ ನೀವು. ಫೆಮಿನೈನ್ ಎನರ್ಜಿ ತುಂಬಾ ನೀವು ವರ್ಕ್ ಮಾಡಿದ್ದೀರಿ. ಅಂದರೆ ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗ್ತಿದೆ. ಇಲ್ಲಿ ತುಂಬಾ ವರ್ಕ್ ಮಾಡಿದ್ದೀರಿ. ಟ್ವಿನ್ ಫ್ಲೇಮ್ ಫೆಸಿಲಿಟೇಟರ್, ನಿಮಗೆ ಇಲ್ಲಿ ಎಕ್ಸ್ಪಾನ್ಸಿವ್ ಗ್ರೋತ್ ಬರ್ತಾ ಇದೆ. ಅಂದರೆ ನೀವು ಈ ಜರ್ನಿಯಲ್ಲಿ ತುಂಬಾ ವರ್ಕ್ ಮಾಡಿರ್ಬೋದು, ಇನ್ನರ್ ವರ್ಕ್ ಮಾಡಿದ್ದೀರಿ ಫೆಮಿನೈನ್. ಸೊ ನಿಮಗೆ ಟ್ವಿನ್ ಫ್ಲೇಮ್ ಫೆಸಿಲಿಟೇಟರ್ ಅಂದರೆ ನಿಮಗೆ ಯೂನಿವರ್ಸ್, ಏಂಜಲ್ಸ್ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ, ನಿಮಗೆ ಫೆಸಿಲಿಟಿ ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎಕ್ಸ್ಪಾನ್ಸಿವ್ ಗ್ರೋತ್ ಬರ್ತಾ ಇದೆ ಫೆಮಿನೈನ್ ಎನರ್ಜಿ. ಸೊ ಇನ್ನರ್ ವರ್ಕ್ ಮಾಡೋದನ್ನು ಬಿಡಬೇಡಿ ಫೆಮಿನೈನ್. ನಿಮಗೆ ನಿಮ್ಮ ಎನರ್ಜಿ ಹೇಗಿದೆ ಅಂತೇಳಿ ನೋಡುವ. ಫೆಮಿನೈನ್ ಎನರ್ಜಿ ಎಕ್ಸ್ಪಾನ್ಸಿವ್ ಗ್ರೋತ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಒಂದು ಅಂದರೆ ನಿಮಗೆಲ್ಲನೂ ಫೆಸಿಲಿಟಿ ಕೊಡ್ತಿದ್ದಾರೆ ಇಲ್ಲಿ ದೇವರು. ಟ್ರೂ ಲವ್ ಕಡೆ ನೀವು ಮೋಸ್ಟ್ಲಿ ಈಗ ನೀವು ನಿಜವಾದ ನೀವು ಅಂದರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಿರ್ಬೋದು. ಈಗ ತುಂಬ ಹೀಲಿಂಗ್ ಆಗಿರ್ಬೋದು. ಫಿಯರ್ಸ್ ಆಫ್ ಕಮಿಂಗ್ ಟುಗೆದರ್, ಟ್ವಿನ್ ಫ್ಲೇಮ್ ಟೆಲಿಪತಿ, ಸೆಪರೇಷನ್, answers arriving, pay attention to the signs, you are worthy of love, bottom of the deck, take a break. ಮೋಸ್ಟ್ಲಿ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ,
ಒಂದು ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀವು ಸಪ್ರೇಷನಲ್ಲಿ ಇದ್ದಿರ್ಬೋದು, ಅಂದರೆ ನಿಮ್ಗೆ ಈಗ ಹೆದರಿಕೆ ಇರ್ಬೋದು, ಅಂದರೆ ನಾನು ಇಷ್ಟೆಲ್ಲ ವರ್ಕ್ ಮಾಡಿದ್ದೀನಿ, ತುಂಬ ವರ್ಕ್ ಮಾಡಿದ್ದೀನಿ, ನೀವಿಬ್ಬರು ಈಗ ಲಾಂಗ್ ಸಪ್ರೇಷನ್ ಇದ್ದಿರ್ಬೋದು, ಒಬ್ಬರು ಮಾತಾಡಿಸಿರ್ಬೋದು, ನೀವು ಇಬ್ಬರು ಯೂನಿಯನ್ ಆಗ್ತೀರಾ ಇಲ್ವಾ ಅಂತ ನಿಮಗೆ ಹೆದರಿಕೆ ಇದ್ದಿರ್ಬೋದು, ಟ್ವಿನ್ ಫ್ಲೇಮ್ ಟೆಲಿಪತಿ ಮಾಡ್ತಾ ಇದ್ದಿರ್ಬೋದು ನೀವು. ಸೊ ನಿಮಗೆ ಆನ್ಸರ್ಸ್ ಅರೈವಿಂಗ್ ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಇದೆಲ್ಲ ಹೆದರ್ಕೊಂಡಿದ್ರೆ ನಿಮಗೆ ಉತ್ತರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪೇ ಅಟೆನ್ಷನ್ ಟು ದ ಸೈನ್ಸ್. ನಿಮಗೆ ಫೆದರ್ ಕಾಣಿಸ್ತಿರ್ಬೋದು, ಮೋಡಗಳಲ್ಲಿ ಸೈನ್ಸ್ ಏನಾದ್ರು ಕಾಣಿಸ್ಬೋದು, ನಂಬರ್ ಕಾಣಿಸ್ತಿರ್ಬೋದು, ಇಲ್ಲಿ ಬಟರ್ಫ್ಲೈ ಕಾಣಿಸ್ತಿರ್ಬೋದು. ನಿಮಗೆ ಯು ಆರ್ ವರ್ತಿ ಆಫ್ ಲವ್, ನೀವಿದಕ್ಕೆ ವರ್ತಿ ಇದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಅದರಿಂದ ಬ್ರೇಕ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವೇನು ಫಿಯರ್ಸ್ ಇದೆಯಾ, ನಿಮ್ಮ ಹೆದರಿಕೆ ಇದೆಯಾ, ಅದರಿಂದ ಬ್ರೇಕ್ ತಗೊಳ್ಳಿ ಅಂತೇಳಿ. ಅಂದರೆ ನಿಮ್ಗೆ ಇಲ್ಲಿ ನಿಮ್ಮ ಮ್ಯಾಸ್ಕುಲೈನ್ ಬರ್ತಾರೋ ಇಲ್ವೋ ಅನ್ನೋ ಹೆದರಿಕೆ ಇದೆ ಇಲ್ಲಿ. ಸೊ ಆನ್ಸರ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಸಪ್ರೇಷನಲ್ಲಿ ಇದ್ದಿರ್ಬೋದು ನೀವು, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನಲ್ಲಿ ಇದ್ದಿರ್ಬೋದು ಕೆಲವರು. ಅಂದರೆ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಿಷನ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಕ್ರಿಸ್ಟಲ್ ಕ್ಲಿಯರ್ ವಿಷನಿಂದ ನೋಡಿ ಅವೇರ್ನೆಸ್ಸಿಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. 6 ಆಫ್ ಚಾಲಿಸಸ್, 6 ಆಫ್ ಪೆಂಟಿಕಲ್ಸ್, 4 ಆಫ್ ಅಥೆನಸ್. ಅಂದರೆ ಈಗ ಮೋಸ್ಟ್ಲಿ ನೀವು ಈಗ ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಂದರೆ ಇವರು ಮೋಸ್ಟ್ಲಿ ನೀವು ಅವರು ಒಟ್ಟಿಗೆ ಇರುವಾಗ ಹೇಗಿದ್ರೆ ಅದೆಲ್ಲ ಅಂದ್ಕೊಂಡು ನೀವೀಗ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಅಥವಾ ನೀವೇನಾದರೂ ಮೋಸ್ಟ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಈ ಹಿಂದೆ ಇದ್ದಿರ್ಬೋದು. ಇವರು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಿರ್ಬೋದು ಕೆಲವರಿಗೆ. ಸೊ ಅದರ ಬಗ್ಗೆ ನೀವೀಗ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಈ ರಿಲೇಷನ್ಶಿಪ್ ಬಗ್ಗೆನೇ. ಅಂದರೆ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಿ, ನಿಮ್ಮ ಈ ಜರ್ನಿಯಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀರಿ. ಸೊ ನಿಮಗೊಂದು ಇಲ್ಲಿ ಆಫರ್ ಬರ್ತಾ ಇದೆ, ನಿಮಗೆ ಆಫರ್ ಬರ್ಬೋದು ನಿಮಗೆ ನಿಮ್ಮ ಮ್ಯಾಸ್ಕುಲೈನ್ ಕಡೆಯಿಂದ. ಅಂದರೆ ನಿಮ್ಮ ಹತ್ರ ಈಗ ಎಲ್ಲನೂ ಇದೆ, ನೀವು ಒಂಥರ ವಿಶ್ ಫುಲ್ಫಿಲ್ ಅಬಂಡೆಂಟ್ ಪರ್ಸನ್. ನಿಮ್ಮ ಹತ್ರ ಕ್ರಿಯೇಟಿವಿಟಿ ಆಗಲಿ, ಫೈನಾನ್ಸ್ ಆಗಲಿ, ರಿಲೇಷನ್ಶಿಪ್, ಅಂದರೆ ತುಂಬ ಎಲ್ಲನೂ ನಿಮಗೆ ಈಗ ಯೂನಿವರ್ಸ್ ಕೊಟ್ಟಿದ್ದಾರೆ. ನೀವು ವಿಶ್ ಫುಲ್ಫಿಲ್ಡ್ ಪರ್ಸನ್ ಆಗಿದ್ದೀರಿ. ನೀವು ತುಂಬ ಸೆನ್ಸಿಟಿವ್ ಪರ್ಸನ್. ನಿಮ್ಮದು ಕರ್ಕಾಟಕ ರಾಶಿ ಲಗ್ನ ಇರ್ಬೋದು ಕೆಲವರಿಗೆ. ಸೊ ನಿಮಗೊಂದು ಆಫರ್ ಬರ್ತಾ ಇದೆ, ತುಂಬ ಸ್ಟ್ರಾಂಗ್ ಆಫರ್ ಇದು. ಮೋಸ್ಟ್ಲಿ ಇವ್ರು ಹೊರಟಿದ್ದಾರೆ, ನಿಮ್ಮ ಮ್ಯಾಸ್ಕುಲೈನ್ ಹೊರಟಿದ್ದಾರೆ ನಿಮಗೆ ಆಫರ್ ಕೊಡಬೇಕಂತ. ತುಂಬ ದೂರದಿಂದ ಬರ್ತಿದ್ದಾರೆ. ಅಂದರೆ ನೀವು ಮೋಸ್ಟ್ಲಿ ನೀವಿರೋದು ಹಳ್ಳಿ ಇರ್ಬೋದು, ಅಥವಾ ಅವರು ಇರೋದು ಹಳ್ಳಿ ಇರ್ಬೋದು. ತುಂಬ ಲಾಂಗ್ ಡಿಸ್ಟೆನ್ಸಿಂದ ಬರ್ತಿದ್ದಾರೆ ಕೆಲವರಿಗೆ. ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅಂತೇಳಿ ಬರ್ತಿದ್ದಾರೆ. ಮೋಸ್ಟ್ಲಿ ಇಲ್ಲಿ ನೀವು ಸೋಲ್ ಪರ್ಪಸ್ ಕಡೆ ಈಗ ನೋಡ್ತಿರ್ಬೋದು. ನಿಮ್ಮದು ಇವರು ಉದ್ದೇಶ ಒಂದು ಹೊಸ ಬಿಗಿನಿಂಗ್, ಮ್ಯಾರೇಜ್ ಇದೆ, ಪಾರ್ಟ್ನರ್ಶಿಪ್ ಕಡೆ ನೋಡ್ತಿದ್ದಾರೆ. ರಿಯೂನಿಯನ್ ಆಗ್ತದೆ ಇಲ್ಲಿ. ಮೋಸ್ಟ್ಲಿ ಇದು ಪರ್ಮನೆಂಟ್ ರಿಯೂನಿಯನ್ ಇದೆ ಕೆಲವರಿಗೆ. ನೀವಿಲ್ಲಿ ತುಂಬಾ ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆ, ಆಕ್ವಲ್ ಸೈನ್ಸ್ ಇರ್ಬೋದು, ಫೈನಾನ್ಸ್, ರಿಲೇಷನ್ಶಿಪ್, ಕೆರಿಯರ್ ಎಲ್ಲದರಲ್ಲೂ ನೀವು ತುಂಬಾ ಸ್ಟೇಬಲ್ ಇದ್ದೀರಿ. ಸೊ ಇವರು ಈಗ ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಡಿವೈನ್ ಮ್ಯಾಸ್ಕುಲೈನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮನ್ನು ಬಿಟ್ಟು ಹೋದವರಿಗೆ ವಾಪಸ್ ನಿಮಗೆ ಆಫರ್ ಕೊಡಬೇಕು ಅಂತ ಹೇಳಿ ಮೋಸ್ಟ್ಲಿ ಇವರು ಆನ್ ದ ವೇ ಇದ್ದಾರೆ. ಅಂದರೆ ಇವ್ರು ನಿಮ್ಮನ್ನೊಂಥರ ಕ್ವೀನ್ ಥರ ನೋಡ್ತಿದ್ದಾರೆ. ನಿಮ್ಮಲ್ಲಿ ತುಂಬಾ ಡಿವೈನ್ ಪವರ್ ಇದೆ, ಅಂದರೆ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸು ಇದೆ ಅಂತ ಇಲ್ಲಿ ನೋಡ್ತಿದ್ದಾರೆ. ಅಂದರೆ ನಿಮ್ಮಲ್ಲಿ ಎಲ್ಲನೂ ಸ್ವಲ್ಪ ಅಂದರೆ ಇಂಟ್ಯೂಷನ್ ಪವರು ಸ್ಟ್ರಾಂಗ್ ಇದೆ. ದೇವರು ನಿಮಗೆ ಎಲ್ಲ ಇದು ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಿದ್ದಾರೆ ಇಲ್ಲಿ. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಡಿವೈನ್ ಮ್ಯಾಸ್ಕುಲೈನ್ಗೆ 3, ಫೆಮಿನೈನ್ಗೆ 3. ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂಥೇಳಿ ನೋಡುವ. ರೀಚ್ ಔಟ್ ಟು ದ ಪರ್ಸನ್ ಆನ್ ಯುವರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಯಾರು ವ್ಯಕ್ತಿ ಇದ್ದಾರೆ ಅವ್ರ ಕಡೆ ರೀಚ್ ಔಟ್ ಆಗಿ ಅಂತ ಹೇಳ್ತಿದ್ದಾರೆ. ಯೂನಿಯನ್ ಆಗಲಿಕ್ಕೆ ಹೋಗ್ತಿದ್ದೀರಿ ನೀವು. ದೇ ಲವ್ ಯು, ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತೇಳಿ. ದ ಆನ್ಸರ್ ಟು ಯುವರ್ ಕ್ವಶನ್ ಈಸ್ ವಿದಿನ್ ಎ ವೀಕ್. ಯು ಆರ್ ರಿಸಾಲ್ವಿಂಗ್ ಯುವರ್ ಪಾಸ್ಟ್ ಲೈಫ್ ಕರ್ಮ. ಇನ್ನೊಂದು 2 ತೆಗಿತೇನೆ ಕಾರ್ಡ್. ಗುಡ್ ನ್ಯೂಸ್ ಕಮಿಂಗ್ ಸೂನ್, ಸೋ ಗುಡ್. ವಾವ್. ದ ಆನ್ಸರ್ ಟು ಯುವರ್ ಕ್ವಶನ್ ಈಸ್ ನೌ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದೆ ಅಂತೇಳಿ. ರೀಚ್ ಔಟ್ ಟು ದ ಪರ್ಸನ್ ಆನ್ ಯುವರ್ ಮೈಂಡ್. ನಿಮ್ಮ ಮನಸ್ಸಲ್ಲಿ ಅವರನ್ನು ಆದಷ್ಟು ಬೇಗನೆ ರೀಚ್ ಆಗಿ ಅಂತ ಹೇಳ್ತಿದ್ದಾರೆ. ದೇ ಲವ್ ಯು, ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ. ಯಾಕಂದರೆ ಇದು ಟ್ವಿನ್ ಫ್ಲೇಮ್ಸ್ ಇದೆ. ದ ಆನ್ಸರ್ ಟು ಯುವರ್ ಕ್ವಶನ್ ಈಸ್ ವಿದಿನ್ ಎ ವೀಕ್. ಅಂದರೆ 1 ವಾರದೊಳಗೆ ಹೋಗಿ ಅಂತ ಹೇಳ್ತಿದ್ದಾರೆ. ದ ಆನ್ಸರ್ ಟು ದ
ಆನ್ಸರ್ ಟು ಯುವರ್ ಕ್ವಶನ್ ಈಸ್ ನೌ. ಯಾವಾಗ ಅಂತ ನೀವು ಕೇಳ್ತಿರ್ಬೋದು, ಈಗಲೇ ಹೋಗಿ ಅಥವಾ ಒಂದು ವಾರದೊಳಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಕಮಿಂಗ್ ಸೂನ್, ಸೋ ಗುಡ್ ಅಂದರೆ ಅಥವಾ ನೀವು ಯಾವಾಗ ನಿಮ್ಮ ಪ್ರಶ್ನೆಗೆ ಏನಾದ್ರು ಉತ್ತರ ನಾವು ಇರ್ಬೋದು ಅಥವಾ ವಿದಿನ್ ಎ ವೀಕ್ ಇರ್ಬೋದು. ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ಇದು ಯು ಆರ್ ರಿಸಾಲ್ವಿಂಗ್ ಪಾಸ್ಟ್ ಲೈಫ್ ಕರ್ಮ. ನಿಮ್ಮದು ಪಾಸ್ಟ್ ಲೈಫ್ ಕರ್ಮ ಇಲ್ಲಿ ಎಂಡ್ ಆಗ್ತಾ ಇದೆ. ಒಂದು ಡಿವೈನ್ ಮ್ಯಾಸ್ಕ್ಯುಲೈನ್ ಲೈಫಲ್ಲಿ ಒಂದು ಕರ್ಮ ಎಂಡ್ ಆಗ್ತಿದೆ. ಮೋಸ್ಟ್ಲಿ ಈಗ ನೀವು ನಿಮ್ಮ ಜರ್ನಿ ಬಗ್ಗೆ ಗೊತ್ತಾಗಿರ್ಬೋದು. ಆದಷ್ಟು ಬೇಗ ರೀಚ್ ಔಟ್ ಆಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ವಿದಿನ್ ಎ ವೀಕ್ ಆನ್ಸರ್ ನಾವು ಅಂತ ಹೇಳಿ. ಮೋಸ್ಟ್ಲಿ ಡಿವೈನ್ ಟೈಮಿಂಗ್ ಬರ್ತಿರ್ಬೋದು. ನೋ ಬಂದಿದೆ. ಯು ಆರ್ ರಿಸಾಲ್ವಿಂಗ್ ಪಾಸ್ಟ್ ಲೈಫ್ ಕರ್ಮ. ದಿಸ್ ಯೂನಿಯನ್ ಇಸ್ ಡೆಸ್ಟೈನ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ವಾವ್, ಇಲ್ಲಿ ಪರ್ಮನೆಂಟ್ ರಿಯೂನಿಯನ್ ಆಗ್ಬೋದು ಕೆಲವರಿಗೆ. ಫಾರ್ ಯುವರ್ ಹ್ಯಾಪಿನೆಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಎಕ್ಸ್ಪ್ಲೋರ್ ಯುವರ್ ಆಪ್ಷನ್ ಬಿಫೋರ್ ಮೇಕಿಂಗ್ ಡಿಸಿಷನ್. ಟೇಕ್ ದ ಚಾನ್ಸ್ ಅಂತ ಹೇಳ್ತಿದ್ದಾರೆ. ಸ್ಪೀಕ್ ಪಾಸಿಟಿವ್ಲಿ ಆರ್ ಜರ್ನಲ್. ಪಾಸಿಟಿವ್ ಆಗಿ ಸ್ಪೀಕ್ ಮಾಡಿ. ನಿಮ್ಮ ಮ್ಯಾಸ್ಕ್ಯುಲೈನ್ ಬಂದಾಗ ಈ ಹಿಂದಿನ ಏನಾದರೂ ನೀವು ನೋವಲ್ಲಿ ಅಥವಾ ಅವ್ರ ಮೇಲೆ ಬ್ಲೇಮ್ ಮಾಡೋದಾಗಲಿ ಮಾಡಬೇಡಿ. ನೋ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನೋ ಒಂದು ಕ್ವಶನಿಗೆ ಉತ್ತರ ನೋ ಅಂತ ಇದೆ. ಯು ಆರ್ ರಿಸಾಲ್ವಿಂಗ್ ಪಾಸ್ಟ್ ಲೈಫ್ ಕರ್ಮ ಅಂದರೆ ಮೋಸ್ಟ್ಲಿ ನೀವು ಕಾರ್ಮಿಕ್ ಪಾರ್ಟ್ನರ್ ಜೊತೆ ಇದ್ದಿರ್ಬೋದು ಕೆಲವರು. ದಿಸ್ ಯೂನಿಯನ್ ಇಸ್ ಡೆಸ್ಟೈನ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಇದು ಪರ್ಮನೆಂಟ್ ರಿಯೂನಿಯನ್ ಇದೆ ಕೆಲವರಿಗೆ. ಸೊ ಕಂಗ್ರ್ಯಾಚುಲೇಷನ್. ಇದು ಡೆಸ್ಟೈನ್ಡ್ ಯೂನಿಯನ್ ಇದೆ. ಹ್ಯಾಪಿಲಿ ಎವರ್ ಆಫ್ಟರ್. ಯುವರ್ ಹ್ಯಾಪಿನೆಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮ ಖುಷಿನ ದೇವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಎಕ್ಸ್ಪ್ಲೋರ್ ಯುವರ್ ಆಪ್ಷನ್ಸ್ ಬಿಫೋರ್ ಮೇಕಿಂಗ್ ಡಿಸಿಷನ್. ನಿಮ್ಮಲ್ಲಿ ಏನು ಆಪ್ಷನ್ ಇದೆಯಾ ಡಿಸಿಷನ್ ತಗೊಂಡು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿ. ಟೇಕ್ ದ ಚಾನ್ಸ್. ಈಗ ನಿಮಗೆ ಮೋಸ್ಟ್ಲಿ ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲೈನ್ ಬರ್ತಿರ್ಬೋದು. ಚಾನ್ಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಪಾಸಿಟಿವ್ ಆಗಿ ಸ್ಪೀಕ್ ಮಾಡಿ. ಅವ್ರು ಬಂದಾಗ ನೆಗೆಟಿವ್ ಆಗಿ ಮಾತಾಡಬೇಡಿ. ಸೊ ಅದು ನಿಮ್ಮದೇ ಆತ್ಮ ಬರ್ತಾ ಇರೋದು. ಸೊ ಅದನ್ನು ವೆಲ್ಕಮ್ ಮಾಡಿ, ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಬಂದಿದೆ. ಸೊ ಇಲ್ಲಿ ಪರ್ಮನೆಂಟ್ ರಿಯೂನಿಯನ್ ಇದೆ ಕೆಲವರಿಗೆ. ಸೊ ಕಂಗ್ರ್ಯಾಚುಲೇಷನ್ ಮ್ಯಾಸ್ಕ್ಯುಲೈನ್ ಮತ್ತು ಫೆಮಿನೈನ್ ಯಾರೆಲ್ಲ ಈ ರಿಯೂನಿಯನ್ ಎನರ್ಜಿಗೆ ಇದ್ದೀರಿ. ಯಾಕಂದರೆ ಇದು ಎಷ್ಟೋ ಜನ್ಮಗಳು ಬೇಕು ಈ ರಿಯೂನಿಯನ್ ಬೇಕಂತ ಹೇಳಿದರೆ. ಒಂದು ಜನ್ಮ ಸಾಕಾಗೋದಿಲ್ಲ. ಎಷ್ಟೋ ಜನ್ಮಗಳ ನಂತರ ಈ ರಿಯೂನಿಯನ್ ಸಿಗ್ತಾ ಇದೆ. ಇದು ಎಲ್ರಿಗಲ್ಲ, ಕೆಲವರಿಗೆ ನೀವು ವರ್ಕ್ ಮಾಡಿದರೆ ಇದು. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಸಕ್ಸಸ್ ಆಗಲಿ, ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ಮುಂದುವರಿದಾಗಲಿ ಅಂತೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.